ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ 16ನೇ ವಾರ್ಡ್ಗೆ ಕಳೆದ 15 ದಿನಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆ ಆಗುತ್ತಿಲ್ಲ. ಈ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸಿದರೂ ಸಹ ಯಾವುದೇ ಪ್ರಯೋಜನ ಆಗದೆ ಇರುವ ಹಿನ್ನೆಲೆಯಲ್ಲಿ ಕಳೆದ ಸೋಮವಾರ ಮಹಿಳೆಯರು ಖಾಲಿ ಬಿಂದಿಗೆಗಳ ಸಮೇತ ಪಟ್ಟಣ ಪಂಚಾಯಿತಿಗೆ ಆಗಮಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವಾರ್ಡಿನ ನಿವಾಸಿ ಚನ್ನಪ್ಪಗೌಡ ಮರಿಗೌಡರು ಹಾಗೂ ಮಹಿಳೆಯರು ಕಳೆದ 6 ತಿಂಗಳಿಂದ ಇದೇ ಸಮಸ್ಯೆಯನ್ನು ನಾವು ಅವನಿಗೆ ಹೇಳ್ತಾ ಇದ್ದೀವಿ. ಅವನು ಯಾವಾಗಲೂ ಪ್ರತಿದಿನವೂ 24/7 ಡ್ರಿಂಕ್ಸ್ ಮಾಡ್ತಾನೆ, ವರ್ಕ್ ಮಾಡ್ತಾ ಇರ್ತಾನೆ. ಬಟ್ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀವಿ ನಾವು. ಲಾಸ್ಟ್ ಟೈಮ್ ಒಂದು ಮನವಿನೂ ಕೊಟ್ಟು ಹೋಗಿದ್ದಾರೆ. ಇಲ್ಲಿದೆ ನೋಡಿ, ಲಾಸ್ಟ್ ಟೈಮ್ ಒಂದು ಮನವಿ ಕೊಟ್ಟು ಹೋಗಿದ್ದಾರೆ, ನೀರು ಸರಿಯಾಗಿ ಬಿಡ್ತಾ ಇಲ್ಲ, ಈ ಥರ ಮಾಡ್ತಿದ್ದಾನೆ ಅಂತಂದು ಎಲ್ಲ ಇಶ್ಯೂವನ್ನು ಮೇಡಮ್ ಅವ್ರಿಗೆ ಸಮೇತನ ಹೇಳಿ ಹೋಗಿರ್ತಕ್ಕಂಥ ವಿಷಯ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀವಿ. ತಂದರೂ ಕೂಡ ಪ್ರತಿ ವೀಕ್ಲಿ 1 ಟೈಮ್ ನೀರು ಬಿಡುವಂಥ ವ್ಯವಸ್ಥೆ ಇತ್ತು. ವೀಕ್ಲಿ 1 ಟೈಮ್ ನೀರು ಬಿಡುವಾಗ ಮೊದಲ ಪಕ್ಕಂಡ ನೀರು ಬಿಡ್ತಿದ್ದ, ಅವನು ಸರಿಯಾಗಿ ಇನ್ ಟೈಮ್ ನೀರು ಬಿಡ್ತಿದ್ದ. ಅದಾದಮೇಲೆ ದೇವು ಬಿಡ್ತಿದ್ದ, ಅವನು ಇನ್ ಟೈಮ್ ನೀರು ಬಿಡ್ತಿದ್ದ. ಇವನು ವೀಕ್ಲಿ ಹೋಗಿ 15 ಡೇಸ್ ಆದರೂ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಪ್ರತಿಯೊಬ್ಬರ ಮನೆಯೊಳಗೂ ನೀರು ಪ್ರತಿಯೊಬ್ಬರಿಗೆ ಯಾರು ಬೀಗರು ಬಂದಾರಂದ್ರೂ ಒಂದು ಚರಿಗೆ ನೀರು ಕೊಡುವಂಥ ವ್ಯವಸ್ಥೆನೂ ಇಲ್ಲ. ಯಾಕಂದ್ರೆ ಕುಡಿಯೋಕೆ ನೀರಿಲ್ಲ, ಇನ್ನು ಬಳಸಾಡೋಕೆ ನೀರಂತೂ ದೂರ ಹೋಯ್ತು. ಇದನ್ನು ಮೇಡಮ್ ಅವ್ರ ಗಮನಕ್ಕೆ ಸುಮಾರು ಸಲ ತಂದಿದ್ದೀವಿ. ಮತ್ತು ಆಮೇಲೆ ವಿನೋದ್ ಅವ್ರಿಗೆ ಸುಮಾರು ಸಲನೂ ಬಂದು ಹೇಳಿದ್ದೀವಿ, ಅವನ್ನ ತೆಗೀರಿ, ನಮಗೆ ಅವನು ಬೇಡ ಅಂತಂದು ಎಲ್ಲ ರೀತಿ ಒಳಗೂ ಹೇಳಿದ್ದೀವಿ. ಮೇಡಮ್ ಅವ್ರ ಜೊತೆಗೆ ನಮ್ಮ ಓಣಿ ಸಮಸ್ಯೆ ಬಗ್ಗೆ ಪ್ರತಿ ಸಲನ ಸಮಸ್ಯೆಯನ್ನು ಡಿಸ್ಕಷನ್ ಮಾಡಿದ್ದೀವಿ, ವ್ಯಕ್ತಪಡಿಸಿದ್ದೀವಿ. ಅದು ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಯಾಕಂದರೆ ನೀರು ಸರಿಯಾಗಿ ಬಿಟ್ಟಿಲ್ಲ ಅಂದ್ರೆ ನೀರೇ ಮೇನ್ ಮೂಲಭೂತ ಸೌಕರ್ಯ. ಸಾರ್ವಜನಿಕರಿಗೆ ಮೂಲಭೂತವಾಗಿ ಏನು ಬೇಕು? ಮೂಲಭೂತವಾಗಿ ಬೇಕಾಗಿ ಸ್ವಲ್ಪ ಹತ್ತಿ ನಿಂದ್ರಿ, ಈ ಕಡೆ ಬರ್ರಿ, ಮುಂದೆ ಬರ್ರಿ, ಮುಂದೆ ಮಾಡ್ತೀವಿ. ವರದಿ ಚಂದ್ರಶೇಖರ್ ಸೋಮಣ್ಣನವರ್.